ಪ್ರಯತ್ನ ಮಾಡಿರಿ. ಯಾವುದೇ ಒಂದು ಗಣಿತ ಮಾಡಬೇಕಾದ್ರೆ ನಿಮಗೆ ಇಷ್ಟು ಸರಳ ಇರ್ತಲ್ಲ, ಇವು ಟ್ರಿಕ್ಸ್ ಮ್ಯಾಥ್ಸ್ ಅಂತಾರೆ ಇವಕ್ಕೆಲ್ಲ. ಹಿಂಗೆ ಬಂದಾಗ ನಾವು ಗಣಿತಗಳನ್ನು ಹೆಂಗೆ ಮಾಡಬೇಕು ಅದನ್ನು ನೀವು ಕಲ್ಕೋಬೇಕು. ಮಗ್ಗಿ ಬರ್ಬೇಕಾ? ಮಗ್ಗಿ ಬಂದಾಗ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳ್ತಾನೆ, ಅವು ಲಕ್ಷ ಕೊಟ್ಟು ನೋಡ್ರಿ, ಚೆಂದಾಗಿ ಕಲೀರಿ. ಈಗ ನಿಮ್ಗೆ ಎಷ್ಟು ವಿಚಾರ ಮಾಡ್ತದ ಅಷ್ಟು ಗಣಿತಗಳನ್ನು ಮಾಡಿರಿ. ಮಾಡೋದಾದ್ರಿಂದ ನಾನು ತಿಳಿಸ್ಕೊಂಡು ಎಲ್ಲ ಲಕ್ಷ ಕೊಟ್ಟು ನೋಡ್ರಿ. ಮಾಡೋದು ಮೊದಲು ನೀವು ಚೆಂದಾಗಿ ನೋಡ್ರಿ. ಚೆನ್ನಾಗಿ ನ್ಯಾಚುರಲ್ ವಿಡಿಯೋ ಕೋಚಿಂಗ್ ಕ್ಲಾಸ್ ನವೋದಯ ಸೈನಿಕ್ ಸ್ಕೂಲ್ ಓದಿದ್ದು. ಆಮೇಲೆ ನಿಮ್ಮ ರೀಡಿಂಗ್ ಬರ್ತಾವೆ, ಗದ್ಯ ಭಾಗ ಬರ್ತಾವೆ, ಎಲ್ಲ ಬರ್ತಾವೆ. ಒಂದು ಸ್ವಲ್ಪ ಟೈಮ್ ತಿಂತದೆ. ಎಲ್ಲ ಮಾಸ್ಟರ್ ಗೈಡನ್ನು ನೀವು ಕಡ್ಡಾಯವಾಗಿ ತೊಗೊಂಡಿರ್ಬೇಕು. ಮಾಸ್ಟರ್ ಗೈಡ್ದಂದೇ ರೀಸನಿಂಗ್ಗಳು ಬರ್ತಿರ್ತಾವೆ. ಉಳ್ಕಿದ್ದು ಇದು KP ದರಿಗೌಡ್ರದ್ದು ನವೋದಯ ಚಾಲೆಂಜ್ ತೊಗೊರಿ, ಅದರ ಗಣಿತಗಳು ರಿವಿಷನ್ ಇರ್ತಾವೆ. ಮಾಸ್ಟರ್ ಗೈಡ್ ಅಂತ ಒಂದು 2 ತೊಗೊಂಡ್ಬಿಟ್ರೆ ನಿಮ್ದು 100% ನವೋದಯ. ಎಲ್ಲರೂ ಮಾಡೋದಾಯ್ತು, ಲಕ್ಷ ಕೊಟ್ಟು ನೋಡ್ರಿ. ಇದು ದಶಮಾಂಶದ, ಇದು ದಶಮಾಂಶದ. ಇದಕ್ಕೆ ಏನಂತಾರ? ಭಾಜ್ಯ ಅಂತಾರ, ಇದಕ್ಕೆ ಭಾಜಕ ಅಂತಾರ. ಅದನ್ನ ಅರ್ಥ ಮಾಡ್ಕೋಬೇಕು. ಮೊದಲ 0.5 ತೆಳಗೆ 0.05 ಇಲ್ಲೊಂದು ಸ್ವಲ್ಪ ವಿಚಾರ ಮಾಡಬೇಕು. 2 ರೀತಿ ಒಳಗೆ ಗಣಿತ ಮಾಡ್ಬೋದು ನೀವು. ಇದು ಒಂದು ರೀತಿ, ಇನ್ನೊಂದು ರೀತಿ. ಯಾವ್ದು ಬೇಕಾದ ರೀತಿ ಒಳಗೆ ಗಣಿತನ ನೀವು ತಿಳ್ಕೊಬೋದು. ಇದು ಸ್ಥಾನ ಬೆಲೆ ಈಕ್ವಲ್ ಮಾಡ್ಕೋಬೇಕು. ಯಾವಾಗಾದ್ರೂ ಏನು ಮಾಡ್ಕೋಬೇಕು? ಸ್ಥಾನ ಬೆಲೆ ಈಕ್ವಲ್ ಮಾಡ್ಕೋಬೇಕು. ಅಂದ್ರೆ ಏನು? ಇಲ್ಲಿ ಬಿಂದುದ ಮುಂದೆ 2 ಸ್ಥಾನವ ಅಂದ್ರೆ ಇಲ್ಲೊಂದು 0 ಕಟ್ಕೊಂಡ್ರೆ 2 ಏನಾಗ್ಬಿಟ್ಟು ಶುದ್ಧ. 2 ಸ್ಥಾನ ಬೆಲೆ ಆದಾಗ ನೀವೇನು ಮಾಡಬೇಕು? ಅದನ್ನ ಮ್ಯಾಲೆ ದಶಮಾಂಶ ತೆಗೆದು ಬಿಡ್ರಿ 50 ಆಯ್ತು. ತಳೆಯಿಂದ ದಶಮಾಂಶ ತೆಗೆದು ಬಿಟ್ರೆ 5 ಆಯ್ತು. 5 ಒಂದಲೇ 5 ಹತ್ತಲೆ. ಇದರ ಉತ್ತರ ಎಷ್ಟಾಯ್ತು? 10 ಆಯ್ತು. ಇದು ಒಂದು ರೀತಿ. ಇದು ಒಂದು ರೀತಿ ಗಣಿತ ಕಲಿಬೇಕು ನೀವು. ಇದು ಬರೋಬ್ಬರಿ 10. ಇದು ಒಂದು ರೀತಿ. ಯಾವ್ದು ಸರಳ ಅನ್ನಿಸ್ತದ ಅದನ್ನು ಕಲಿಯಿರಿ. 0.5 ಇತ್ತು, ಭಾಜ್ಯ, ಇದು ಭಾಜಕ, ಇದು ಭಾಜ್ಯ, ಇದು ಭಾಜಕ. ತಳಗಿಟ್ರೆ 2 ಸ್ಥಾನದಲ್ಲಿ ಈಕ್ವಲ್ ಮಾಡ್ಕೋಬೇಕು. ಇಲ್ಲಿ 2 ಸ್ಥಾನ ಆಗಿದೆ, ಇದಕ್ಕೂ 2 ಸ್ಥಾನ. 2 ಸ್ಥಾನ ನೀವು 0ನೇ ಇಟ್ಕೋಬೇಕು. ಮತ್ತೆ ಯಾವ ಅಂಕಿ ಇಟ್ಕೊಂಡಿರಿ. ಮತ್ತೆ ಆಮೇಲೆ ಈಗ ದಶಮಾಂಶ ತೆಗೆದಾಗ ಏನಾಗ್ತದೆ? 50 ಆಗ್ತದೆ. ಇದು ದಶಮಾಂಶ ತೆಗೆದ್ರೆ ಏನಾಗ್ತದೆ? 5 ಆಗ್ತದೆ. ಸರಿ. 5 ಒಂದಲೇ 5 ಹತ್ತಲಿ. ಉತ್ತರ ಎಷ್ಟು ಬಂತು? 10 ಬಂತು. ಉತ್ತರ ಸಂಖ್ಯೆ ಎಷ್ಟು ಅದ ನೋಡ್ರಿ, ಎಲ್ಲದ ಹುಡುಕ್ಯಾಡ್ರಿ. 10ರ ಸಂಖ್ಯೆ ಬಿ. ಇನ್ನೊಂದು ರೀತಿ 0.5 0.5 ಸರ್ವಾಸ್ ಬಾಗ್ಲೆ 0.05 ಗುಣಾಕಾರ ಚಿಹ್ನೆ ಹಾಕ್ರಿ. ಇದರ ಸ್ಥಾನ ಮೇಲೆ 100 ಆಯ್ತು. ಬಿಂದುದ ಮುಂದೆ 2 ಸ್ಥಾನ ಅಂದ್ರೆ ಮ್ಯಾಲೆ 100 ಇಡ್ರಿ. ಇದು ಬಿಂದುದ ಮುಂದೆ ಒಂದೇ ಅದ ಅಂದ್ರೆ ಇಲ್ಲಿ 10 ಇಡ್ರಿ. ಇದು ಪೂರ್ಣ ಸಂಖ್ಯೆ ಆದಂಗ ಆಯ್ತು. ಈಗ ನೀವು ಸ್ಥಾನ ಬೆಲೆಗಳನ್ನ ಇದರದ ತಳಗ ಇಟ್ರಿ ಅಂದ್ರೆ ಬಿಂದುದ ಮುಂದೆ 1 ಅಂಕಿ ಅದ, ಅದನ್ನ ತಳಗ 10 ಇಟ್ರಿ ಅಂದ್ರೆ ಇದು 5 ಆಯ್ತು. ತಿಳ್ಕೊಬೇಕು ಮನುಷ್ಯನಾಗ 5 ಆತಂತ. ಇದು ಬಿಂದುದ ಮುಂದೆ 2 ಸ್ಥಾನ ಮ್ಯಾಲೆ 100 ಕೊಟ್ರೆ ಇದು 5 ಆಯ್ತು. ಇದು 5 ಆಯ್ತು, ಇದು 5 ಆಯ್ತು. ಇದು ಸ್ಥಾನ ಬೆಲೆದಾಗ ಇಲ್ಲಿ ಸ್ಥಾನ ಬೆಲೆ ಈಕ್ವಲ್ ಮಾಡ್ಕೊಂಡ್ರೆ 50 ಆಯ್ತು. ಇಲ್ಲಿ ಸ್ಥಾನ ಬೆಲೆ ತೆಗೆದ್ರೆ ಏನಾಯ್ತು? 2 5 ಆಯ್ತು. ಇವು 2 5 ಆಗ್ಬೇಕಾದ್ರೆ ಇದರ ಸ್ಥಾನ ಬೆಲೆ ಮ್ಯಾಲೆ ಕೊಡಬೇಕು, ಇದರ ಸ್ಥಾನ ಬೆಲೆ ತಳಗ ಕೊಡಬೇಕು. ಇದು ನೆನ್ಪಿಟ್ಬೋದು. ಯಾವುದೇ ಒಂದು ಗಣಿತ ಮಾಡ್ಬೇಕಾದ್ರೆ ದಶಮಾಂಶನ ವಿರುದ್ಧವಾಗಿ ಸ್ಥಾನ ಬೆಲೆ ಕೊಡಬೇಕು. ಅವಾಗ ಏನಾಯ್ತಪ್ಪ ಅಂದ್ರೆ ಇದು ಪೂರ್ಣ ಸಂಖ್ಯೆ ಆಯಿತು. ಅರ್ಥಾತ್ ಏನಾಯ್ತು? ಇದು 5 ಆಯ್ತು, ಇದು 10 ಆಯ್ತು, 100 ಆಯ್ತು. ಇದು 5 ಆಯ್ತು, ಆಮೇಲೆ ಇಲ್ಲಿ 10 ಆಯ್ತು. ಈ 5 ಹೋಯ್ತು, ಈ 5 ಹೋಯ್ತು, ಈ 0 ಹೋಯ್ತು, ಈ 0 ಆಯ್ತು. ಬರೋಬ್ಬರಿ ಎಷ್ಟು ಬಂತಿದ್ರ ಉತ್ತರ? 10 ಬಂತಿಲ್ಲ ನೋಡ್ರಿ. ಮನುಷ್ಯನಾಗಿ ತಿಳ್ಕೊಬೇಕು. ಯಾವುದೇ ಗಣಿತಗಳನ್ನು ಮನುಷ್ಯನಾಗಿ ತಿಳ್ಕೊಬೇಕು. ಈ ಮುಂದಿನ ಗಣಿತಗಳು ಕೊಟ್ಟಂದು ಮಾಡ್ರಿ. ಟೈಮ್ ನಿಮ್ಗೆ ಕರೆಕ್ಟಾಗಿ ಮಾಡಬೇಕು. ಸ್ಥಾನ ಬೆಲೆ ಹಾಕೊಂಡು ಮಾಡ್ರಿ, ಅಥವಾ ಸ್ಥಾನ ಬೆಲೆ ಹಾಕೊಂಡು ಮಾಡಿದ್ರು ಬರ್ತದೆ, ಈಕ್ವಲ್ ಮಾಡಿಕೊಂಡ್ರು ಬರ್ತದೆ. ಎಲ್ಲರದು ವಿಡಿಯೋ ಆದ್ರಿಂದ ಲಕ್ಷ ಕೊಟ್ಟು ನೋಡ್ರಿ. ಸರಿಯಾಗಿ ಮಾಡಬೇಕು, ಸರಿಯಾಗಿ ತಿಳ್ಕೋಬೇಕು. ಆಮೇಲೆ ಭಾಗಾಕಾರ ಕ್ರಿಯೆಗಳನ್ನು ಮಾಡೋದು ನೀವು ಇದರ ದಶಮಾಂಶದಾಗ ತಿಳ್ಕೊಂಡ್ರಿ. ಇದು ಇಷ್ಟು ಸ್ಟ್ಯಾಂಡರ್ಡ್ ಎಜುಕೇಶನ್ ಅದ. ಇದು
ಇದು ಹೆಂಗೆ ಬೇಕಾದಂಗೆ ಗಣಿತಗಳನ್ನು ನೀವು ಕಲಿಬಹುದು, ನೋಡ್ಬೋದು, ರಿವಿಷನ್ ಮಾಡ್ಬೋದು, ಅಭ್ಯಾಸ ಪರ್ಮನೆಂಟ್ ಟಿವ್ಯಾಗ ನೋಡ್ಕೋತ ಸಹಜ ನೋಡ್ಬೋದು. ನೀವು ಟಿ ವಿ ಒಳಗೆ ಸಹಿತ ಕನೆಕ್ಟ್ ಅದ, ಇದು ಟಿವ್ಯಾಗ ಸಹಿತ ನೋಡ್ಬೋದು. ಲಕ್ಷ ಕೊಟ್ಟು ನೋಡ್ರಿ ಈ ಸ್ಥಾನದಲ್ಲಿ ಇದ್ರದ್ದು ಎಷ್ಟು ಬಂದದ್ದು ನೋಡಿ. 62.5 ಭಾಗಲೆ ಅಂದರೆ ಇದು. ಆಮೇಲೆ ಇದ್ರದ್ದು ಎಷ್ಟದ 0.005. ಇದನ್ನ ಈ ಕಡೆ ತಗೋರಿ, ಗುಂಡ್ಲೆ ಹಾಕ್ರಿ, ಇಲ್ಲೂ ಒಂದು ಬರೀರಿ, ಇಲ್ಲೂ ಒಂದು ಬರೀರಿ. 3 ಸ್ಥಾನ ಅದ, ಬಿಂದುದ ಮುಂದೆ 3 ಸ್ಥಾನ ಅದ ಅಂದ್ರೆ ಮ್ಯಾಲೆ 3 0 ಕೊಡ್ರಿ. ಬಿಂದುದ ಮುಂದೆ ಒಂದೇ ಅದ ಅಂದ್ರೆ ಇಲ್ಲಿ 1 ಅಂಕಿ ಕೊಡ್ರಿ. ಇದು 5 ಆಯ್ತು, ಇದು 625 ಆಯ್ತು. 5 ಒಂದಲೆ 5 ಒಂದಲೆ ತಿಳಿತಲ್ಲ, 5 ಎರಡಲೆ 5 ಇಲ್ಲೇ. ಈ ಪೂಜೆ ಹೊತ್ತು ಈ ಪೂಜೆ 125 ಗುಂಡ್ಲೆ 100 ಬರೋಬರಿ 125 2 0. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಸಿ 125 2 0. 125 ಇದೊಂದು 0 ಮಾಡ್ಕೊಂಡು ಬಿಡ್ರಿ. 2 ಉತ್ತರ ಬಂದವ, ಅಡ್ಜಸ್ಟ್. ಉತ್ತರ ಸಂಖ್ಯೆ ಡಿ. ಆ ಲೆಕ್ಕ ಹೆಂಗೆ ಮಾಡ್ಬೇಕು? 1/8 ಭಾಗಲೆ 2.5. 1/8 ಭಾಗಲೆ 2.5. ಈಗ ಭಾಳ ಸರಳ. ಇದೊಂದು ರೀತಿ ನಾ ಬೇರೆ ತಿಳಿಸ್ನು, ಲಕ್ಷ ಕೊಟ್ಟು ನೋಡಿ. 1/8 ಭಾಗಲೆ 25 2.5 ಅದ. ಇದರ ಸ್ಥಾನ ಬೆಲೆ 10 ಇಲ್ಲಿ ಕೊಡ್ರಿ. ಮತ್ತು ಬರೋಬರಿ ಚಿಹ್ನೆ ಹಾಕ್ರಿ, 1/8 ಮಾಡ್ರಿ. ಗುಣಾಕಾರ ಚಿಹ್ನೆ ಹಾಕ್ರಿ, ಮ್ಯಾಲೆ 10 ಒಯ್ಯಿರಿ, ತಾಳಿಗೆ 25 ಮಾಡ್ರಿ. ನೋಡಿ, 5 5 2 10, 5 5 20. ತಿಳಿತಾ? ನೋಡ್ರಿ, ವಿಚಾರ ಮಾಡಿ. ಈಗ 2 ಆಯ್ತು, 2 ಒಂದಲೆ 2 4, 1/20 ಆಯ್ತು. ಇದನ್ನು ದಶಮಾಂಶದಾಗ ಮಾಡಿದರೆ ಈ 1/20 ಹೆಂಗೆ ದಶಮಾಂಶದಾಗ ಮಾಡೋದು ನಿಮ್ಗೆ ನಾ ತೋರಿಸ್ತಾನೆ. ನೋಡ್ರಿ, 1ಕ್ಕೆ 20 ಬಾಕ್ಸ್ರಿ. 0.0 ಸಣ್ಣದಾತು, 1 0 ಕೊಡ್ರಿ, ಇನ್ನೊಂದು ತೋರ್ 0, 25 100. ಇದರ ಉತ್ತರ 0.05. 0.05 ಇದ್ದದ್ದು ಉತ್ತರ ಸಂಖ್ಯೆ ಬಿ. ನೋಡ್ರಿ, ಹಿಂಗೂ ಮಾಡ್ಕೊ. ಅಥವಾ ಇದನ್ನು ದಶಮಾಂಶ ಮಾಡಿದರೆ 0.125 ಬರ್ತದೆ. ಏನು ಮಾಡಿದರೆ ಅದು 0.125 ಬರ್ತದೆ. ನೀವು ಇದನ್ನು ದಶಮಾಂಶ ಮಾಡಿ ಮತ್ತೆ ಅದನ್ನು ಹೇಳ್ರಿ, ಅದನ್ನು ಅಷ್ಟೇ ಬರ್ತದೆ. ಅದು ಒಂದು ಈಸಿನೇ. ಈಗ ಒಂದು ಉದಾಹರಣೆ ಹೇಳ್ತಾನೆ, ನೀವು ಲಕ್ಷ ಕೊಟ್ಟು ನೋಡ್ರಿ. 1/8 ದಶಮಾಂಶ ಮಾಡ್ರಿ, ಅದು ತೋರಿಸ್ತಾನ. ನೋಡ್ರಿ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಉತ್ತರ ಸಂಖ್ಯೆ ಬಿ ಅದ. 1/8 ಈಸ್ ಈಕ್ವಲ್ ಟು 0.125. ಭಾಗಿಸಿ ನೋಡ್ರಿ, ಬರ್ತದೆ. ಇದು ಭಾಜ್ಯ ಆಯ್ತು, ಇದು ಭಾಜ್ಯಕ ಆಯ್ತು. ಅಂದರೆ 0.125 ಸರ್ವಾಸ್ ಭಾಗಲೆ 2.5. ಇಲ್ಲಿ 3 ಸ್ಥಾನ ಅಂದ್ರೆ ನೀವು ಇಲ್ಲಿ 3 ಸ್ಥಾನ ಮಾಡ್ಕೋಬೇಕು. ನೋಡ್ರಲ್ಲೇ, ಇಲ್ಲಿ 2.5 ಆಯ್ತು, ಇಲ್ಲಿ 3 ಸ್ಥಾನ ಅಂದ್ರೆ 3 ಸ್ಥಾನ ಮಾಡ್ಕೊಂಡ್ರಿ. ಈಗ ಬಾಕ್ಸ್ರಿ, 25 3 25 5 ತಳಗ 100 ಇಡ್ರಿ. 0.05. ಬೇಕಾದ್ರೆ ಈ ರೀತಿ ನಾವು ಮಾಡ್ಬೋದು. ತೀತಾ ಯಾವ ಬೇಕಾದ ರೀತಿ ಒಳಗೆ ಮಾಡಿಬಿಡ್ರಿ. ಬರೋಬ್ಬರಿ 1.20. ಹಿಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಯಾವುದು ಸರಳ ಅನ್ನಿಸ್ತದ ಆ ರೀತಿ ಮಾಡೋಣ. 1 ಅಂದರೆ ಇದನ್ನ ಭಿನ್ನ ರಾಶಿ ಒಳಗೆ ಮಾಡಿದ, ಇದನ್ನ ದಶಮಾಂಶದಾಗ ಮಾಡಿದ.
ಇದು ಭಾಜ್ಯ, ಇದು ಭಾಜಕ. 1.25 ಭಾಜ್ಯ ಭಾಜಕ 0.025. ಎರಡು ಸ್ಥಾನದಲ್ಲಿ ಈಕ್ವಲ್ ಮಾಡ್ಕೊಂಡು ಬಿಡ್ರಿ. ಇಲ್ಲಿ 3 ಸ್ಥಾನದ, ಇದು 3 ಸ್ಥಾನ ಮಾಡ್ಕೊರಿ. ದಶಮಾಂಶ ತೆಗೀರಿ, 12.50 ಆತು. ಸರಾಸರಿ ಇದನ್ನ ದಶಮಾಂಶ ತೆಗೀರಿ, 25 ಆತು. 25 ಒಂದಲೇ 25 ಐದಲೇ ಮ್ಯಾಲ ಇದೊಂದು 0 ಕೊಡ್ರಿ. ಬರೋಬ್ಬರಿ. ಇದರ ಉತ್ತರ ಎಷ್ಟು ಬಂತು? 50 ಬಂತು. ಉತ್ತರ ಸಂಖ್ಯೆ ಸಿ. ಒಳ್ಳೆ ರಿವಿಷನ್ ಮಾಡ್ಕೋತ ಹೋಗ್ಬಿಡ್ರಿ. ಈಗ ನಿಮ್ಮ ಸರಳೀಕರಣ ಭಾಗ ಬರ್ತಿರ್ತದ, ಒಂದು ಸ್ವಲ್ಪ ಸ್ಯಾಂಪಲ್ ಸರಳೀಕರಣ ಹಾಕಿದಿಂದ ಇದು ಅನುಕ ನಂಬರ್ ಮುಗಿಬೋದು. ಇಂಥ ಗಣಿತಗಳನ್ನು ನೀವು ಭಾಳ ಚಂದ ಕಲಿಬೇಕು. ಇಂಥವು ಕಲ್ತ್ರಿ ಅಂತಂದ್ರೆ ಮುಂದೆ ನಿಮ್ಮನ್ನು ಹೊರೆಯದಾಗ ಯಾವ ಗಣಿತಗಳು ನಿಮ್ಮನ್ನು ಕೈ ಹಿಡಿಯೋದಿಲ್ಲ, ಕೈ ಬಿಡೋದಿಲ್ಲ. ನಿಮಗೆ ಏನು ಅತಿ ಈಸಿಯಾಗಿ ಮಾಡ್ಬೋದು.